ಪರಿಷತ್ನ 7ರ ಆಟಕ್ಕೆ ಕಾಂಗ್ರೆಸ್ ಭರ್ಜರಿ ರಣತಂತ್ರವನ್ನ ಹೆಣಿತಾ ಇದೆ. ಬಿಡದಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ರಣಧೀರರ ಮೀಟಿಂಗ್ ಇವತ್ತಿದೆ. 7 ಸ್ಥಾನಗಳ ಪೈಕಿ 4ರಲ್ಲಿ ಕಾಂಗ್ರೆಸ್ ಹಾಗೆ 2ರಲ್ಲಿ ಬಿಜೆಪಿ ಗೆಲುವು ಬಹಳ ಸುಲಭ ಪಕ್ಕ. ಬಟ್ 7ನೇ ಅಭ್ಯರ್ಥಿಯ ಗೆಲುವಿಗಾಗಿ ಕಾಂಗ್ರೆಸ್ ಎನ್ಡಿಎ ನಡುವೆ ಜಿದ್ದಿ ನಡೀತಾ ಇದೆ. ಯಾರು ಪಾಲಾಗುತ್ತೆ? ಕಾಂಗ್ರೆಸ್ಗೆ ನೀರು ಕುಡಿದಷ್ಟು ಸುಲಭವಾಗಿ 4 ಸ್ಥಾನಗಳು ಮತ್ತು ಬಿಜೆಪಿ ಜೆಡಿಎಸ್ಗೆ 2 ಬಹಳ ಸಲೀಸಾಗಿ ಆಗುತ್ತೆ. ಇನ್ನೊಂದು ಯಾರು ಪಾಲಾಗುತ್ತೆ ಅನ್ನುವಂಥದ್ದೇ ಕುತೂಹಲ. ಹಾಗಾಗಿ ನಮ್ಮಲ್ಲಿರುವ ನಂಬರ್ಸು ಅಥವಾ ನಮ್ಮಲ್ಲಿರೋ ಕ್ಯಾಂಡಿಡೇಟ್ಸ್ಗಳು ಬೇರೆ ಕಡೆ ಹೋಗ್ಕೂಡ್ದು ಅಂತ ನಾಡ್ದಿರೋದು ಪರಿಷತ್ ಎಲೆಕ್ಷನ್. ಬಟ್ 2 ದಿನದ ಮುಂಚೆಯೇ ರೆಸಾರ್ಟ್ ರಾಜಕೀಯವನ್ನು ಕಾಂಗ್ರೆಸ್ ಶುರು ಮಾಡಿದೆ. ಇವತ್ತೇ ಬಿಡದಿ ಹತ್ರ ಇರುವಂತಹ ಈ ವಂಡರ್ಲಾ ಇದೆಯಲ್ಲ, ಅಲ್ಲಿ ರೆಸಾರ್ಟ್ನಲ್ಲಿ ಒಂದು CLP ಮೀಟಿಂಗ್ ಅಲ್ಲೇ ಅರೇಂಜ್ ಮಾಡಿದ್ದಾರೆ. ನಾಳೆ ನಾಡ್ದು ಅಲ್ಲೇ ಮಜಾ ಮಾಡ್ತಾರೆ, ಪಾರ್ಟಿ ಗಿರ್ಟಿ ಎಲ್ಲ ಅಲ್ಲೇ. ನೋ ಫೋನ್, ನೋ ನೆಟ್ವರ್ಕ್, ಮನೆಯವ್ರ ಜೊತೆ ಮಾತುಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಏನೋ ಕಬಂದ ಬಾಹುವನ್ನು ಕವರ್ ಮಾಡಿಕೊಂಡು ಅವ್ರನ್ನ ಹಿಡಿದಿಡ್ಕೊಳ್ಳುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಸಕ್ಸಸ್ ಆಗುತ್ತಾ? ವಿ ಡೋಂಟ್ ನೋ. 2 ದಿನ ಕಾಯಲೇಬೇಕು. ಒಟ್ಟು ಈಗಿರುವ ನಂಬರ್ಸ್ಗಳ ಪ್ರಕಾರ 6, ಅದರಲ್ಲಿ 4 ಕಾಂಗ್ರೆಸ್, ಬಿಜೆಪಿಗೆ 2 ಸಲೀಸು, JDS 7ನೇ ಅಭ್ಯರ್ಥಿಯನ್ನು ಹಾಕಿದೆ, ಕಾಂಗ್ರೆಸ್ ಕೂಡ ಒಬ್ಬ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಅನ್ನು ಹಾಕಿದ್ದಾರೆ. ಹೆಂಗೆ ವರ್ಕೌಟ್ ಮಾಡ್ತಾರೆ, ಯಾರ್ಯಾರು ಹೇಗೆ ಯಾರ ಹತ್ರ ಕನ್ವಿನ್ಸ್ ಮಾಡ್ಕೊಂಡಿದ್ದಾರೆ, ಯಾವ ಧೈರ್ಯದ ಮೇಲೆ ಹಾಕಿದ್ದಾರೆ, ಯಾರು ಇವ್ರಿಗೆ ಭರವಸೆ ಕೊಟ್ಟಿದ್ದಾರೆ, ನಾನು ಇನ್ನೊಂದು ಪಕ್ಷದಲ್ಲಿ ಇದ್ರೂ ಪರವಾಗಿಲ್ಲ ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ ಅಂತ ಯಾರು ಹೇಳಿದ್ದಾರೆ, ಇವೆಲ್ಲವೂ ಕುತೂಹಲ ಮೂಡಿಸ್ತಾ ಇದೆ. ಇನ್ನು 2 ದಿನ ಕಾಯಲೇಬೇಕು. ಅದರ ನಡುವೆ ತಮ್ಮೆಲ್ಲ ರೀತಿಯ ತಯಾರಿಗಳನ್ನು ಹೆಂಗೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಹೀಗೆ ರೆಸಾರ್ಟ್ನಲ್ಲಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇವತ್ತೊಂದು ಟ್ಯೂಟೋರಿಯಲ್ ಅಥವಾ ಟ್ಯೂಷನ್ ಕೂಡ ಕೊಡ್ತಾರೆ ಕಾಂಗ್ರೆಸ್ನವ್ರಿಗೆ. ನೋಡ್ರಪ್ಪ, ಈಗ ಹೊಸದಾಗೆಲ್ಲ ಗೆದ್ದವ್ರು ಇರ್ತಾರಲ್ಲ, ಅವ್ರನ್ನೂ ಸೇರಿದಂತೆ ಉಳ್ದಂಥವ್ರಿಗೂ ವಿಪ್ ಜಾರಿ ಮಾಡ್ತೀವಿ. ಆಮೇಲೆ ಪರಿಷತ್ ಈಗ ನಮ್ಮ ಕ್ಯಾಂಡಿಡೇಟಿಗೆ ನಿಮ್ಮ ವೋಟ್ಗಳು ಹೆಂಗಿರಬೇಕು ಅಂದರೆ ಹಿಂಗಿರಬೇಕು. ಸ್ವಲ್ಪ ಯಾಮಾರಿದ್ರು ಕೂಡ ಅದು ರಿಜೆಕ್ಟ್ ಆಗಿಬಿಡುತ್ತೆ, ನಮಗೆ ಬ್ಯಾಕ್ ಫೈರ್ ಆಗುತ್ತೆ. ಸೊ ಬಿ ಕೇರ್ಫುಲ್ ಅಂತ ಹೇಳೋದ್ರ ಮುಖಾಂತರ. ಆಮೇಲೆ ಪಕ್ಷ ನಿಷ್ಠೆಯನ್ನು ದಯವಿಟ್ಟು ಉಳಿಸ್ಕೊಳ್ಳಿ. ಬೇರೆಯವ್ರಿಗೂ ಮಾತಿಗೆ ಕಿವಿ ಕೊಡಬೇಡಿ, ಬೇರೆ ಪಕ್ಷದ ವಿಚಾರದಲ್ಲಿ ತಲೆ ಹಾಕಕ್ಕೆ ಹೋಗ್ಬೇಡಿ, ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ಶ್ರಮ ಹಾಕಿ, ಹಿಂಗೆ ಕೆಲವೊಂದು ಕಿವಿ ಮಾತುಗಳನ್ನು ಹೇಳ್ತಾರೆ. ಓಕೆ, ಮಾತನಾಡಿದ್ದಾರೆ ಕೆಲವೊಬ್ರು, ಕೇಳಿಸ್ಕೊಳ್ತಾ ಹೋಗೋಣ. ಹುಡಿಕೊಂಡು ಹೋಗ್ಬೇಕಾ ಫೋನ್? ನಮ್ಮ ಶಾಸಕರು ಸಂಪರ್ಕ ಏನು ಫೋನ್ ಅಲ್ವೇನ್ರಿ ಇವಾಗ? ಹುಡಿಕೊಂಡು ಹೋಗ್ಬೇಕಾ? ಫೋನಲ್ಲಿ ಮಾತಾಡ್ಬೋದು, ಒಂದು ಕೇಳ್ಬೋದು, ಏನೋ ನನ್ಗೊಂದು ಸಹಾಯ ಮಾಡಪ್ಪ ಅಂತ ಕೇಳ್ಬೋದು, ಅದೇನು ತಪ್ಪೇನಿಲ್ಲ. ಅದು ಕೇಳಿರೋದು ನಾವು ಇಲ್ಲಿ ಬಂದಾಗ ನಾವು ಯಾವ ರೀತಿ ಅವ್ರನ್ನ ಯಾರು ನಿಮ್ಗೇನು ಗೊತ್ತಾ 14 ದಿನದ ಪಟ್ಟಿ ದಯಮಾಡಿ ಏನೋ ಇದ್ರೆ ನಿಮ್ಮಿಂದ ನಮ್ಗೆ ಸ್ವಲ್ಪ ಸಹಾಯ. ದಯಮಾಡಿ ಕ್ಷಮಿಸಿ. ನಾನು ಹೇಳೋದು ಏನಂದ್ರೆ, ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಚುನಾವಣೆ ಮಾಡ್ಬೇಕಾದ್ರೆ ನಾವು ಒಗ್ಗಟ್ಟಾಗಿರ್ಬೇಕು. ಆಮೇಲೆ ಒಂದೊಂದು ಓಟ್ ಆಗಿದ್ರೆ ಕರ್ಕೊಂಬರೋ ಅವಶ್ಯಕತೆ ಇರಲಿಲ್ಲ. ನಾವು ಪ್ರಿಫರೆನ್ಷಿಯಲ್ ಓಟ್ ಹಾಕಬೇಕು. ಪ್ರಿಫರೆನ್ಷಿಯಲ್ ಓಟ್ ಹಾಕ್ಬೇಕಾದ್ರೆ ನಾವಿಲ್ಲ ಅವ್ರಿಗೆ ವಿಚಾರ ಯಾವ ರೀತಿ ಹಾಕ್ಬೇಕು ಅಂತ ಹೇಳ್ಕೊಡ್ಬೇಕು. ಆಮೇಲೆ ನಮ್ಮ ಶಾಸಕರ ಮೇಲೆ ಅನುಮಾನ ಬಿದ್ದು ಅಂತಲ್ಲ, ನಾವೆಲ್ಲ ಒಂದ್ ಕಡೆ ಒಗ್ಗಟ್ಟಾಗಿರ್ಬೇಕು ಅನ್ನೋಕ್ಕಂತ ಉದ್ದೇಶ ಅಷ್ಟೇನೆ. ಯಾರ ಮೇಲೂ ಅನುಮಾನ ಇಲ್ಲ. ಎಲ್ಲರೂ ಫ್ರೀಯಾಗಿ ವಾಕಿಂಗ್ ಮಾಡಕ್ ಹೋಗ್ಬೋದು, ಯಾರು ಫ್ರೀ ಸ್ವಿಮ್ಮಿಂಗ್ ಮಾಡಕ್ ಹೋಗ್ಬೋದು, ಎಲ್ಲ ಓಡಾಡ್ಬೋದು. ನಾವು ಯಾರನ್ನೂ ಏನು ಕಟ್ಪಾಡಿಲ್ಲ. ಇಲ್ಲಿ ಎಲ್ಲ ಶಾಸಕರು ಇಲ್ಲೇ ಇರ್ತಾರೆ. ನಾವು 18 ಬೆಳಿಗ್ಗೆ ಬಸ್ನಲ್ಲಿ ಇಲ್ಲಿಂದಾನೆ ಎಲ್ಲರೂ ಒಟ್ಟಿಗೆ ಅಲ್ಲಿಗೆ ಹೋಗ್ತೀವಿ ವಿಧಾನಸೌಧಕ್ಕೂ. ನಾವು ಯಾರನ್ನೂ ಸಂಪರ್ಕ ಮಾಡಿಲ್ಲ, ನಮ್ಗೆ ಅದ್ರ ಅವಶ್ಯಕತೆನೂ ಇಲ್ಲ. ನಮ್ಮ ಓಟ್ನ ನಾವು ಬಿಗಿ ಮಾಡಿಕೊಂಡು ನಮ್ಮ ಓಟ್ನ ನಾವು ನಮ್ಮ ಮನ ಹೊಲ್ಸ್ಕೊಂಡು ನಮ್ಮ ಓಟ್ ಹಾಕ್ಸ್ಕೊಂಡ್ರೆ ನಾವು ಇನ್ನೊಬ್ಬರನ್ನ ಸಂಪರ್ಕ ನೋಡಿ. ಪರಿಷತ್ನ ಅಥವಾ ಮೇಲ್ಮನೆಯ 7ನೇ ಸ್ಥಾನಕ್ಕಾಗಿ ಕಾಂಗ್ರೆಸ್ ಮತ್ತು ಎನ್ಡಿಎ ನಡುವೆ ಮೆಗಾ ಫೈಟ್ ನಡೀತಾ ಇದೆ. ರಣರೋಚಕ ಹಂತದಲ್ಲಿ 7ನೇ ಅಭ್ಯರ್ಥಿಯ ಗೆಲುವಿಗಾಗಿ ಸಮರ ನಡೀತಾ ಇದೆ, ಅಂದ್ರೆ ಫೈಟ್ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಎನ್ಡಿಎ ಗೆಲ್ಲೋಕೆ 3 ಮತಗಳ ಕೊರತೆ ಇದೆ. ಕಾಂಗ್ರೆಸ್ ಬುಟ್ಟಿಗೆ ಎನ್ಡಿಎ ಕೈ, ಎನ್ಡಿಎ ಬುಟ್ಟಿಗೆ ಕಾಂಗ್ರೆಸ್ ಕಣ್ಣು. ಕುದುರೆ ವ್ಯಾಪಾರದ ಭೀತಿ ಜೋರಾಗಿದೆ 2 ಕಡೆ. ಕಾಂಗ್ರೆಸ್ ಶಾಸಕರು ರೆಸಾರ್ಟಿಗೆ ಆಲ್ರೆಡಿ ಶಿಫ್ಟ್ ಆಗಿದ್ದಾರೆ. ಇವತ್ತೊಂದು ಮೀಟಿಂಗ್ ಕೂಡ ನಡೆಯುತ್ತೆ. DK ಶಿವಕುಮಾರ್ CLP ಲೀಡರ್ ಆದ ಬಳಿಕ ನಡೀತಾ ಇರುವ ಮೊದಲನೇ ಮೀಟಿಂಗ್. ರಂಗೇರ್ತಾ ಇದೆ ವಿಧಾನ ಪರಿಷತ್ ಚುನಾವಣಾ ಕಣ. ಗೆಲುವಿಗಾಗಿ ಕಾಂಗ್ರೆಸ್ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಶುರು ಹಚ್ಕೊಂಡಿದೆ. CM DK ನೇತೃತ್ವದ CLP ಸಭೆಗೆ ಕೌಂಟ್ ಡೌನ್ ಆರಂಭ ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ಬಿಡದಿಯ ರೆಸಾರ್ಟ್ಗೆ, ವಂಡರ್ಲಾ ರೆಸಾರ್ಟ್ ಈಗಾಗಲೇ 150 ರೂಮ್ಗಳನ್ನ ಬುಕ್ ಮಾಡಿದ್ದಾರೆ ಇವ್ರಿಗೋಸ್ಕರ. ರೆಸಾರ್ಟ್ನ ಸುತ್ತಮುತ್ತ ಪೊಲೀಸ್ ಸರ್ಪಗಾವಲು ಇರುತ್ತೆ. ಹಿಂಗೆಲ್ಲ ನೀವೇನೇ ತಿಪ್ಪರ್ಲಾಗ ಹಾಕಿದ್ರು, ಹೈ ಪ್ರೊಫೈಲ್ ಸೆಕ್ಯೂರಿಟಿ ಕೊಟ್ಟರು, ಒಳಗೊಳಗೆ ಅವ್ರು ಮಾತಾಡ್ಕೊ ಬಿಟ್ಟಿದ್ರೆ ಮುಂಚೆನೆ, ಬರ್ತೀನಿ ಬಿಡೋಣ, ನಿನ್ನ ಮಾತಿಗೆ ಬೆಲೆ ಕೊಡಲ್ವೇನ, ಓಟ್ ಹಾಕ್ತೀನಿ ಬಿಡೋಣ ಅಂತ ಮುಂಚೆಯೇ ಮಾತುಕತೆ ಆಗಿದ್ರೆ, ಅವರ ವೈಯಕ್ತಿಕ ಲಾಭಗಳನ್ನು ಲೆಕ್ಕಾಚಾರ ಹಾಕ್ಕೊಂಡಿದ್ರೆ, ಇವರು ಹೈ ಪ್ರೊಫೈಲ್ ಸೆಕ್ಯೂರಿಟಿ ಇದು ಯಾವುದೋ ರೆಸಾರ್ಟು ಎಲ್ಲಿ ಕರ್ಕೊಂಡೋದ್ರೂ ವರ್ಕ್ ಆಗಲ್ಲ. ಬಟ್
ಏನಪ್ಪ ಶೇಮ್ ಅನ್ಸೋದು ಅಂದರೆ ರೀ ನಂಬರ್ಸ್ ಏನ್ರಿ ಕಾಂಗ್ರೆಸ್ಸಿಗೆ ರಾಜ್ಯದಲ್ಲಿ ಕೊಟ್ಟಿರೋದು ಇಷ್ಟೆಲ್ಲ ನಂಬರ್ಸ್ ಇಟ್ಕೊಂಡು ನಿಮ್ಮ ಪಕ್ಷದ ನಾಯಕರಿಗೆ MLA ಮೇಲೆ ನಿಮಗೆ ನಂಬಿಕೆ ಇಲ್ಲ ರೆಸಾರ್ಟಿಗೆ ಕರ್ಕೊಂಡೋಗಿ ಕೂಡ ಹಾಕತ್ತೀರಾ ಅಂದರೆ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತಪ್ಪ. ಇದರ ನಡುವೆ ಕಾಂಗ್ರೆಸ್ನವರು ಏನು ಸುಮ್ಮನಿರಲ್ಲ, ಅವರಿಗೂ ಒಂದಷ್ಟು ನಂಬರ್ಸ್ ಬೇಕು, ಒಂದು 2-3. ಅವರು BJP MLA ಮೇಲೆ ಕಣ್ಣು ಹಾಕಿರ್ತಾರೆ. ಅವ್ರು ಯಾರು? ಇದು ಕುತೂಹಲ ಮೂಡಿಸ್ತಾ ಇದೆ. ಇದರ ನಡುವೆ ಸದ್ಯಕ್ಕೇನಪ್ಪ ಹೈಲೈಟ್ಸ್ ಅಂದರೆ ರೆಸಾರ್ಟಿಗೆ ಕರ್ಕೊಬರ್ತಾ ಇದ್ದಾರೆ, ಮಕ್ಕಳನ್ನ ಪಿಕ್ನಿಕ್ಕಿಗೆ ಕರ್ಕೊಬಂದಂಗೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ರಂಜನ್ ನೀಡ್ತಾರೆ. ರಂಜನ್, ಎಷ್ಟೊತ್ತಿಗೆ CLP ಮೀಟಿಂಗ್ ಆರಂಭ ಆಗುತ್ತೆ? ಬಂದ್ರಾ ಅಥವಾ ಬರ್ತಾ ಇದ್ದಾರಾ ರೆಸಾರ್ಟ್ಗೆ MLAಗಳು? ಆ್ಯಂಡ್ ಕಾಂಗ್ರೆಸ್ ವಿಚಾರದಲ್ಲಿ ಆಶ್ಚರ್ಯ ಅನ್ಸೋದು, ಅಂತ ಅದ್ಭುತವಾದ ನಂಬರ್ ಇದ್ರೂ ಕೂಡ ಹಿಂಗೆಲ್ಲ ಕರ್ಕೊಬಂದು ಕದ್ದು ಕೂಡ ಹಾಕ್ಕೊಂಡು ಪರಿಷತ್ ಎಲೆಕ್ಷನ್ ಅನ್ನ ಎದುರಿಸ್ಬೇಕು ಅನ್ನೋ ಪರಿಸ್ಥಿತಿ ಯಾಕೆ ಬಂದ್ಬಿಡ್ತು ಕಾಂಗ್ರೆಸ್ಗೆ? ಖಂಡಿತವಾಗ್ಲೂ ವಿದ್ಯಮಾನ ಶಾಸಕಾಂಗ ಸಭೆ ಕಾರ್ಯದರ್ಶಿ ಈಗಾಗಲೇ ಅಲ್ಲಮ ಪ್ರಭು ಇದ್ದಾರೆ. ಅವರಿಗೆ ಇವತ್ತು ತಯಾರಿಯನ್ನ ಮಾಡಲಾಗುತ್ತೆ, ಇವತ್ತು ಮತ್ತು ನಾಳೆ ಗಿಣಿಪಾಠ ಹಿಂಗಿರುತ್ತೆ, ಹಿಂಗೆ ನಡ್ಕೊಳ್ರಪ್ಪ ಅಂತ. ಆ ಗಿಣಿಪಾಠವನ್ನ ಕೇಳೋರೆಷ್ಟು, ಮಾಡೋರೆಷ್ಟು, ಕೈ ಎತ್ತವರೆಷ್ಟು ನಾವು ಕಾಯಬೇಕು ನಾಡಿದ ತನಕ. ಸೊ ರೆಸಾರ್ಟ್ ರಾಜಕೀಯ ಆರಂಭ ಆಗಿದೆ. ಆಮೇಲೆ ಈ ರೀತಿಯ ರೆಸಾರ್ಟ್ ರಾಜಕೀಯದಲ್ಲೆಲ್ಲ DK ಶಿವಕುಮಾರ್ ಅವರು ಎತ್ತಿದ ಕೈ. ಯಾವುದ್ಯಾವುದೋ ರಾಜ್ಯದ ಲೀಡರ್ಸ್ಗಳನ್ನೆಲ್ಲ ಸೆಕ್ಯೂರ್ ಮಾಡಿ ನಮ್ಮೂರಿಗೆ ಕರೆಸಿ ರೆಸಾರ್ಟ್ ಪಾಲಿಟಿಕ್ಸ್ ಮಾಡಿ ಗೆದ್ದಂಥವ್ರು. ಬಟ್ ಈಗ ಅವರೇ CLP ಲೀಡರು. ಸೊ ಅವರ ನೇತೃತ್ವದಲ್ಲಿ ಇದು ಹೆಂಗೆ ವರ್ಕೌಟ್ ಆಗುತ್ತೆ ಕುತೂಹಲ ಅಂತೂ ಇದೆ. ಹಾಗೇನು ಸಂಪರ್ಕಕ್ಕೆ ನನ್ನ ಕಲೀಗ ರಂಜನ್ ಸಿಕ್ಕಿದ್ದಾರೆ. ರಂಜನ್, ಗೋ ಹೆಡ್. ಹೇಗೆ ನಡೀತಾ ಇದೆ ರೆಸಾರ್ಟ್ ರಾಜಕೀಯ? ಬಂದಿದ್ದಾರಾ MLAಗಳು ಅಥವಾ ಬರ್ತಾ ಇದ್ದಾರಾ? ಇವ್ರನ್ನ ಕೂಡ ಹಾಕಿ ಪಾಠ ಮಾಡುವ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಯಾಕೆ ಬಂತು ಅಂತ ಅತ್ಯದ್ಭುತ ನಂಬರ್ ಇದ್ರೂ ಕೂಡ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಂಜನ್. ವಿದ್ಯಮಾನ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಶಾಸಕಾಂಗ ಸಭೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಎಕ್ಸಾಕ್ಟ್ ಆಗಿ 6:15 ಕೈ ಶಾಸಕರು ಎಲ್ಲರೂ ಕೂಡ ಈ ಒಂದು ರೆಸಾರ್ಟ್ಗೆ ಬರಬೇಕು ಅಂತೇಳಿ ಹೈಕಮಾಂಡ್ ಈಗ ಸೂಚನೆ ಕೊಟ್ಟಿರುವಂತದ್ದು. ಅದೇ ಪ್ರಕಾರವಾಗಿ ಈಗ ಕಾಂಗ್ರೆಸ್ ಶಾಸಕಾಂಗ ಸಭೆಯ ಕಾರ್ಯದರ್ಶಿ ಅಲ್ಲಮ ಪ್ರಭು ಅವರು ಮಾಧ್ಯಮ ಜೊತೆಗೆ ಮಾತನಾಡುವಾಗ ತಮ್ಮ ಶಾಸಕಾಂಗ ಜೊತೆಗೆ ಕೈ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಮತ ಅಥವಾ ಶಾಸಕರು ಲಾಬಿಯನ್ನು ನಡೆಸುವಂತ ಯಾವುದೇ ಒಂದು ಪ್ರಮೇಯ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ CM ನೇತೃತ್ವದಲ್ಲಿ CLP ಸಭೆ ನಡೆಯುತ್ತೆ, 140 ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ನಂಬರಿಂಗ್ಸ್ ಅನ್ನ ಕೂಡ ಹೇಳಿರುವಂತದ್ದು. ಜೊತೆಗೆ KPCC ಅಧ್ಯಕ್ಷ ಹರಿಪ್ರಸಾದ್ ಕೂಡ ಈ ಸಭೆಯಲ್ಲಿ ಇರ್ತಾರೆ. ಸಂಜೆ 6:15 ಎಕ್ಸಾಕ್ಟ್ ಆಗಿ ಸಭೆ ಆರಂಭ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಈ ಒಂದು ಶಾಸಕಾಂಗ ಸಭೆಯಲ್ಲಿ ನಿಮ್ಮ ಶಾಸಕರಿಗೆ ಏನ್ ಮಾಡ್ತೀರಿ ಸರ್ ಅಂತೇಳಿ ನಾವು ಪ್ರಶ್ನೆಯನ್ನು ಕೇಳಿದಾಗ, ಸಭೆಯಲ್ಲಿ ಮಾಡೆಲ್ ಬ್ಯಾಲೆಟ್ ಪೇಪರ್ ಬಗ್ಗೆ ತರಬೇತಿಯನ್ನ ಶಾಸಕರಿಗೆ ಕೊಡ್ತೀವಿ, ಶಾಸಕರಿಗೆ ತರಬೇತಿಯನ್ನ ಕೊಡುವಂತ ವಿಚಾರವಾಗಿ ಕೂಡ ಈ ಒಂದು ಸಭೆಯಲ್ಲಿ ನಡೆಯುತ್ತೆ. ನಮ್ಮ ಹಿರಿಯ ಶಾಸಕರಿಂದ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಕಾಂಗ್ರೆಸ್ಸಿಗೆ? ಒಂದಿಬ್ರು ಮೇಲೆ ನಮ್ಮವ್ರ ಕೈ ಎತ್ಬಿಟ್ರೆ ಕೊನೆ ಟೈಮ್ ನಲ್ಲಿ ಅಂತ? ಖಂಡಿತವಾಗ್ಲೂ ಈ ಅನುಮಾನ ಇದ್ದೇ ಇದೆ. ಈ ಹಿನ್ನೆಲೆಯಲ್ಲಿ ಯಾಕೆ ಒಂದು ಬಿಡದಿಯ ರೆಸಾರ್ಟ್ ಅನ್ನ ಚೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಾಳಯದಿಂದ ಯಾವುದೇ ಒಂದು ಟಿಕೆಟ್ ಉದುರೋಗ್ಬಾರ್ದು, ಜೊತೆಗೆ BJP ಪಾಳಯಕ್ಕೆ ಇದು ಅಥವಾ ಜೆಡಿಎಸ್ಗೆ ಇದು ಪ್ಲಸ್ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೈ ಶಾಸಕರು ಈಗ ಪ್ರಬಲವಾಗಿ ಒಂದು ಮಹಾ ಕೋಟೆಯನ್ನ ಇಲ್ಲಿ ಭದ್ರಾ ಕೋಟೆಯನ್ನ ರಚಿಸಿ ನಿರ್ಮಾಣ ಮಾಡಿರುವಂತದ್ದು. ಏನು ರೆಸಾರ್ಟ್ ರಾಜಕಾರಣದಲ್ಲಿ ಪ್ರಮುಖವಾಗಿ CLP ಶಾಸಕಾಂಗ ಸಭೆ ನಡೆಯುವಂತಹ ಮೈನ್ ಹೋಟ್ಲೇನ್ ಇದೆ, ಆ ಹೋಟ್ಲ ಪಕ್ಕದ ಗೇಟ್ ನಲ್ಲಿ ಸಂಪೂರ್ಣವಾಗಿ ಶಾಸಕರಿಗೆ ತಂಗೋಕೆ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. MLAsಗಳು ಮಾತ್ರ ಆ ಒಂದು ಕೊಠಡಿಗೆ ಹೋಗ್ಬೋದು, ಆ ಒಂದು ಲಾಂಜ್ಗೆ ಹೋಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆ ಕೂಡ ಮಾಡಿರುವಂತದ್ದು. ಈ ಭಯ ಅಫ್ಕೋರ್ಸ್ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಒಂದ್ ಕಡೆಯಿಂದಾಗಿ ಅಸಮಾನಿತ ಶಾಸಕರಿದಾರಲ್ವಾ, ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ನಮ್ಮ ಒಂದು ಸ್ಥಾನಗಳಿಗೆ ಸರಿಯಾದಂತಹ ಪ್ಲೇಸ್ ಸಿಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಸಮಾನಿತ ಶಾಸಕರ ಜೊತೆಗೆ ಸಚಿವರನ್ನ ಕೂಡ ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸಕಲ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಪೊಲೀಸ್ ಭದ್ರತೆಯೊಂದಿಗೆ ಈ ಒಂದು CLP ಮೀಟಿಂಗ್ ಅನ್ನ ನಡೆಸೋಕೆ ಕಾಂಗ್ರೆಸ್ ಸಜ್ಜಾಗಿರುವಂತದ್ದು. ವಿದ್ಯಾಮಲ್ನಾಡ್. ಎಸ್, ಥ್ಯಾಂಕ್ ಯು ಡೀಟೇಲ್ಸ್ಗೆ ರಂಜನ್. ಓಕೆ, ಈಗ DK ಶಿವಕುಮಾರ್ ಅವರು ಈ ಟ್ರಬಲ್ ಶೂಟರ್ ಅಂತಲೇ ಫೇಮಸ್. ಕಾರಣ ಏನಪ್ಪಾ ಅಂದ್ರೆ, ಏನೇ ಪ್ರಾಬ್ಲಮ್ ಇದ್ರೂ ತುಂಬಾ ಈಸಿಯಾಗಿ ಚಿಟಿಕೆ ಹೊಡೆಯೋದ್ರಲ್ಲಿ ಸಾಲ್ವ್ ಮಾಡ್ತಾರೆ. ಬೇರೆ ಬೇರೆ ರಾಜ್ಯದ ಪ್ರಾಬ್ಲಮ್ಗಳಿದ್ದಾಗಲೂ ರೆಸಾರ್ಟ್ ರಾಜಕೀಯ ಮಾಡಿ ಗೆಲ್ಸಿದ್ದಾರೆ ಕಾಂಗ್ರೆಸ್ನ. ಅಂಥದ್ರಲ್ಲಿ ಅವರದ್ದೇ ನೇತೃತ್ವದಲ್ಲಿ ಗೆಲ್ಲಿಸ್ಕೊಳ್ಳಲ್ವಾ? ಸೊ ಯಾವ ರೀತಿಯ ಪ್ರಯತ್ನಗಳು, ಶತಪ್ರಯತ್ನಗಳನ್ನು ಹಾಕಿದ್ದಾರೆ, ಹೆಂಗೆ ತಮ್ಮೆಲ್ಲ ಮತಗಳು ಅವರಲ್ಲೇ ಇರುವಂತೆ ನೋಡ್ಕೋತಾರೆ ಅನ್ನೋದು ಕುತೂಹಲ. ನೋಡ್ರಿ, ಈಗ ಈ ಪರಿಷತ್ ಫೈಟ್ ಕಾಂಗ್ರೆಸ್ನ ಲೆಕ್ಕಾಚಾರ ಹೆಂಗಿದೆ ಅಂತ ನೋಡ್ಕೊಂಡು ಹೋಗ್ಬಿಡೋಣ ನಾವು.
5 ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಈಗ ಕಣಕ್ಕಿಳಿಸಿದೆ. ಲೆಕ್ಕಾಚಾರದ ಪ್ರಕಾರ 4 ಜನ ತುಂಬಾ ಈಸಿಯಾಗಿ ಕಣ್ಣು ಮುಚ್ಕೊಂಡು ಬಿಡೋದ್ರೊಳಗೆ ಗೆಲ್ತಾರೆ. ತುಂಬಾ ಈಸಿಯಾಗಿ ಸ್ಮೂತ್ ಆಗಿ ಗೆಲುವಾಗುತ್ತೆ. ಆದ್ರೆ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅನ್ನ ಕಣಕ್ಕಿಳಿಸಿದ್ದಾರೆ. ಸೊ 5ನೇ ಅಭ್ಯರ್ಥಿಯ ಗೆಲುವಿಗೆ ಬೇಕಾಗಿರೋದು ಕೇವಲ ಅಂದ್ರೆ ನಂಬರ್ಸ್ ಕಡಿಮೆ ಇರೋದು ಕೇವಲ 3 ಮತಗಳ ಕೊರತೆ ಇದೆ. ವಿನಯ್ ಕಾರ್ತಿಕ್ ಗೆಲುವಿಗೆ 29 ಮತಗಳ ಅತ್ಯಗತ್ಯವಿದ್ದು 3 ಮತಗಳು ಕಡಿಮೆ ಇದೆ. ಸೊ ಆ 3 ಮತಗಳಿಗೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರತ್ತ ಡಿ ಕೆ ಶಿವಕುಮಾರ್ ಕಣ್ಣು ಹಾಕಿದ್ದಾರಂತೆ. ಯಾರಪ್ಪ ಅವರು, ಯಾರು ಒಪ್ಕೊಂಡಿದ್ದಾರೆ ಕುತೂಹಲ ಮೂಡಿಸ್ತಾ ಇದೆ. 3 ಶಾಸಕರಿಗೆ ಬಿಜೆಪಿ ವಿಪ್ ಅನ್ವಯ ಆಗಲ್ಲ. ಹಂಗೆ ನೋಡೋದಾದ್ರೆ ಡೆಫಿನೆಟ್ಲಿ ಎಸ್. ಯಶವಂತಪುರದ ಶಾಸಕರು ಎಸ್ ಟಿ ಸೋಮಶೇಖರ್, ಹೆಬ್ಬಾರ್ ಅವರಿದ್ದಾರೆ. ಯತ್ನಾಳ್ ರತ್ತ ಕಣ್ಣು. ಐ ಡೋಂಟ್ ಥಿಂಕ್ ಸೊ ಯತ್ನಾಳ್ ಅವರು ಇದಕ್ಕೆ ಕೈ ಜೋಡಿಸ್ತಾರೆ ಅಂತ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ. ಅಥವಾ ಒಳಗಿನ್ಯಾರನ್ನಾದ್ರೂ ಆಪರೇಷನ್ ಮಾಡ್ತಾರಾ, ಮಾತುಕತೆ ಆಗಿದೆಯಾ? ಯಾಕಂದ್ರೆ ಈ ರೀತಿಯ ಆಪರೇಷನ್ಸ್ಗಳಲ್ಲಿ ಡಿ ಕೆ ಶಿವಕುಮಾರ್ ಎತ್ತಿದ ಕೈ ಅನುಮಾನವೇ ಬೇಡ. ಸೊ ತಮ್ಮದ ಲೀಡರ್ಶಿಪ್ನಲ್ಲಿ ಇದನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಕುತೂಹಲ ಇದೆ. ಸೊ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಗೆ ವಿಪ್ ಅನ್ವಯ ಆಗಲ್ಲ. ಸೊ ಇವರು ಸಹಕಾರ ಕೇಳಿರ್ತಾರೆ, ಅವರು ಕೂಡ ಒಪ್ಕೊಂಡಿದ್ದಂಗೆ ಕಾಣಿಸ್ತಾ ಇದೆ ಅನ್ನುವ ಚರ್ಚೆಗಳಿದ್ದಾವೆ. ಸೊ ಈ ನಂಬರ್ಸ್ ಇಟ್ಕೊಂಡೆ, ಈ ನಂಬಿಕೆ ಮೇಲೆಯೇ ಕಾಂಗ್ರೆಸ್ ಈಗ 5ನೇ ಅಭ್ಯರ್ಥಿನ ಕಣಕ್ಕಿಳಿಸಿದೆ ಅನ್ನುವ ಚರ್ಚೆಗಳು ಕೂಡ ಇದೆ. ಓಕೆ, ಈಗ ನಾವು ಇಷ್ಟೊತ್ತು ಕಾಂಗ್ರೆಸ್ ನೋಡಿದ್ವಿ ಅಲ್ವಾ, ಬಿಜೆಪಿ ಕಡೆ ಹೋಗೋಣ. ನೋಡ್ರಿ, ಇಲ್ಲಿ ಇಬ್ರು ಅಭ್ಯರ್ಥಿಗಳನ್ನ ತುಂಬಾ ಈಸಿಯಾಗಿ ಗೆಲ್ಲಿಸ್ಕೋಬಹುದು, ಇಬ್ಬರನ್ನ. ಆದ್ರೆ 3ನೇ ಅಭ್ಯರ್ಥಿಯಾಗಿ ಜೆಡಿಎಸ್ ಒಬ್ಬರನ್ನ ಕಣಕ್ಕಿಳಿಸಿದೆ. ಅವರ ಗೆಲುವಿಗೂ ಕೂಡ ಇಲ್ಲಿ ಸೇಮ್ ಕಾಂಗ್ರೆಸ್ ತರ 3 ಮತಗಳ ಕೊರತೆ ಇದೆ. ಇವ್ರು ಯಾವ ಲೆಕ್ಕಾಚಾರದಲ್ಲಿ ಹಾಕೊಂಡಿದ್ದಾರೆ 3ನೇ ಅಭ್ಯರ್ಥಿಯನ್ನ? ಜೆಡಿಎಸ್ 18 ಮತ, ಬಿಜೆಪಿಯಿಂದ ಹೆಚ್ಚುವರಿ 6 ಮತಗಳು ಸಿಗುತ್ತೆ ಅಲ್ಲಿಗೆ. ಇನ್ನು 3 ಮತಗಳು ಕಡಿಮೆ ಆಗುತ್ತೆ. ಆ 3 ಮತಗಳನ್ನ ಎಲ್ಲಿಂದ ಆಪರೇಟ್ ಮಾಡ್ತಾರೆ ಅನ್ನೋದು ಕುತೂಹಲ. ಈ ಜನಾರ್ದನ್ ರೆಡ್ಡಿ ಪಕ್ಷೇತರ, ಯತ್ನಾಳ್ ಇವರಿಬ್ಬರನ್ನು ಸೇರಿದ್ರೆ ಇಬ್ಬರ ಬೆಂಬಲ ಸಿಗತ್ತೆ. 3ನೇ ಅಭ್ಯರ್ಥಿ ಅಂದ್ರೆ 3ನೇ ಮತ ಹೆಂಗ್ ತಗೊಳ್ತಾರೆ ಅನ್ನುವಂಥದ್ದು ಕುತೂಹಲ. ಸೊ ಈಗ ಬಿಜೆಪಿ ಜೆಡಿಎಸ್ ಒಂದು ಕಡೆ, ಕಾಂಗ್ರೆಸ್ ಮತ್ತೊಂದು ಕಡೆ. ಇನ್ನೆರಡು ಓಟ್ಗಳಿಗಾಗಿ ಕಾಂಗ್ರೆಸ್ನತ್ತ NDA ಕಣ್ಣು ಹಾಕಿದೆ. ಒಳಗೊಳಗೆ ಯಾರು ಸಪೋರ್ಟ್ ಮಾಡ್ತೀವಿ ಅಂದಿದ್ದಾರೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ಅವತ್ತು ಕೂಡ ಅದೇ ಮಾತಾಡ್ತಾ ಇದ್ವಿ, ರಾಜ್ಯಸಭೆಯಲ್ಲಿ ಮತ್ತೆ ವಿಧಾನ ಪರಿಷತ್ನಲ್ಲಿ ನಡೆಯುವಂತಹ ವೋಟಿಂಗ್ ಪ್ಯಾಟರ್ನ್ ಇದೆಯಲ್ಲ, ತುಂಬಾ ಡಿಫ್ರೆಂಟ್ ಆಗಿದೆ.